ಏನು ಹುಡ್ತಾ ಇತ್ತು ತಲೆ ಅಂದ್ರೆ ಆಕ್ಟ್ರೆಸ್ ಆಗ್ಬೇಕು ಅಂತ ಅಥವಾ ಬೇರೆ ಏನೋ ಅವಾಗ ಆ ಐ ವಯಸ್ಸಲ್ಲಿ ಕಮ್ ಟು ದಿಸ್ ಪಾಯಿಂಟ್. Please. ಆ ವಯಸ್ಸು ಹೇಗೆ ಅಂದ್ರೆ ನಾನು ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್ ಯು ಐ ಎಮ್ ಅ ಕ್ಲಾಸಿಕಲ್ ಡಾನ್ಸರ್. ನನಗೆ ಮಾಲಾಶ್ರೀ ಅವರು ಅಂದರೆ ಅಷ್ಟು ಹುಚ್ಚು. ನನಗೆ ಯಾವ ಥರ ಹುಚ್ಚು ಅಂದರೆ ನಮ್ಮ ಅಪ್ಪ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡೋಗೋರು ಥಿಯೇಟ್ರಿಗೆ ಮಹಾರಾಷ್ಟ್ರ ಫಿಲ್ಮ್ ನೋಡಕ್ಕೆ. ಫಿಲಮ್ ನೋಡೋಕ್ಕೆ. ನನಗೆ ಇನ್ನೂ ನೆನಪಿದೆ, ಸ್ಕೂಲಲ್ಲಿ ಟೆಸ್ಟ್ ನಡೀತಾ ಇದೆ, ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಡ್ಯಾಡಿ ಸಿಕ್ಲೀವ್ದು ಮಾಂಗಲ್ಯ ಅಂತ ಒಂದು ಮೂವಿ, ಸುನೀಲ್ ಸುನಿಲ್ ಶ್ರೀಧರ್ ಸರ್ ಇದ್ದಾರೆ ಇದ್ದಾರೆ ಅದು ಆ ಮೂವಿಗೆ. ಆಮೇಲೆ ಭಾರ್ಗವಿ IPS ಭಾರ್ಗವಿನೋ ಯಾವುದೋ ಬಂತು, ಅದ್ರಲ್ಲಿ ಪೊಲೀಸ್ ಡ್ರೆಸ್ ಹಾಕಿದ್ರು. ನಂಗೆ ಅದೇ ಡ್ರೆಸ್ ಬೇಕು ಪಾಪ. ಆಗ ಹೋಲ್ಸಿದ್ರು ನಮ್ಮಪ್ಪ ಪೊಲೀಸ್ ಡ್ರೆಸ್. ಕ್ರೇಜ್ ಅದು. ಅಯ್ಯೋ ಕ್ರೇಜ್, ಹುಚ್ಚು ಹುಚ್ಚು, ನೆಕ್ಸ್ಟ್ ಲೆವೆಲ್ ಹುಚ್ಚು ಅದು. ನನಗೆ ಯಾವ ಲೆವೆಲ್ಗೆ ಹುಚ್ಚು ಅಂದರೆ ಮಾಲಾಶ್ರೀ ಅಂದರೆ ನಾನು ಎದೆ ತತ್ಕೊಂಡು ಹೇಳ್ತೀನಿ, ನಾನು ವೆರಿ ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ ಮ್ಯಾಮ್. ನನಗೆ ಅವ್ರ ಥರ ಆಗಬೇಕು ಅನ್ನೋದು ಒಂದು ಹುಚ್ಚಿತ್ತು ನನಗೆ. ಆ್ಯಕ್ಟಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ, ನಾನು ಮಾಲಾಶ್ರೀ ಆಗಬೇಕು ಹಂಗೆ. ಆ ಒಳಗೆ ಸೇರಿದರೆ ಗುಂಡು, ಆಮೇಲೆ ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗೋಣ ಸಾಂಗು. ನನಗೆ ಇನ್ನೂ ನೆನಪಿದೆ, ನಮ್ಮಮ್ಮ ಸಾಯೋವರೆಗೂ ಹೇಳೋರು, ಅಪ್ಪ ನಿನ್ನ ಥರ ಮೆಂಟಲ್ನ ನಾನು ನೋಡಿಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ. ಒಂದು ಕೈಯಲ್ಲಿ ಪೊರ್ಕೆ ಒಂದು ಕೈಯಲ್ಲಿ ಮೊರ ಇಟ್ಕೊಂಡು ನಮ್ಮ ಡ್ಯಾಡಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದಂತೆ, ಮಾಲಾಶ್ರೀ ಮಾಡ್ತಾಯಿದ್ರು ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ನಾನು ಮಾಡ್ಕೊಂಬಂದಿದ್ದು. ಮಾಲಾಶ್ರೀ ಏನು ಮಾಡ್ತಾರೋ ಅದನ್ನು ನಾನು ಮಾಡಬೇಕು. ಈಗ ದುರ್ಗಿ ಅಂತ ಒಂದು ಮೂವಿ ನೋಡಿದೆ ಅಣ್ಣ ಅವಾಗ, ಆ ಟೈಮಲ್ಲಿ ನೋಡಿಬಿಟ್ಟು ಅವರು ಒಂದು ಜಂಪ್ ಮಾಡ್ತಾರೆ ಮೇಲಿಂದ, ಅದು ಜಂಪ್ ಮಾಡಿ ಬಿದ್ದು ಟೈಲರಿಂಗ್ ಮಿಷಿನ್ ಮೇಲೆ ಹತ್ತಿ ಬಿದ್ದು ಇಲ್ಲಿ ಹೊಡ್ಕೊಂಡಿದ್ದೆ. ಕರೆಕ್ಟಾಗಿ ಇಲ್ಲಿ 3 ಸ್ಟಿಚ್ ಹಾಕಿದ್ದಾರೆ. ಹೌದಾ? ಆ ಥರ ಎಲ್ಲ ಸಾಹಸಗಳು ಮಾಡ್ಬಿಟ್ಟಿದ್ದೀನಿ ನಾನು ಮಾಲಾಶ್ರೀ ಮ್ಯಾಮ್ನ ನೋಡ್ಬಿಟ್ಟು, ಅವ್ರ ಥರ ಆಗಬೇಕು ಅಂದ್ಬಿಟ್ಟು. ಬಹುಶಃ ಈ ಪಾಡ್ಕಾಸ್ಟ್ ನೋಡಿ ಅವಾಗ ಯಾವಾಗ್ಲಾರು ಯಾರು ಹರೀಶ್ ಅಂತ ಕೇಳ್ಬೇಕು ಅವ್ರು ನನಗೆ ಮಾಲಾಶ್ರೀ ಅವರು. ಖಂಡಿತ ಐ ವುಡ್ ಬಿ ವೆರಿ ಗ್ಲಾಡ್ ಟು ಟಾಕ್ ಟು ಹರ್ ಅನ್ನ. ಅಟ್ಲೀಸ್ಟ್ ಐ ಹ್ಯಾವ್ ಮೀಟ್ ಮಾಡಿದ್ದೀನಿ ಮಾಲ್ಸಲ್ಲಿ ಅಲ್ಲಿ ಇಲ್ಲಿ. ಬಟ್ ನಾನು ಹಿಂಗೆ ಡ್ರೀಮ್ ಗರ್ಲ್ಸಲ್ಲೂ ದೊಡ್ಡ ಅಭಿಮಾನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ದೊಡ್ಡ ಈಸ್ ಜಸ್ಟ್ ಚಿಕ್ಕ ಪದ ಆ್ಯಕ್ಚುಲಿ. ಹುಚ್ಚು ಅಭಿಮಾನಿ ಅಂತ ಗೊತ್ತಿಲ್ಲ. ಹುಚ್ಚುನೂ ಇಸ್ ಅ ಚಿಕ್ಕ ಪದ ಆ್ಯಕ್ಚುಲಿ. ನಾನು ಹೇಳ್ತಾ ಇರೋದು ಐ ಟೆಲ್ ಯು ಅಣ್ಣ, ಒಂದು ಐ ಆಮ್ ದಿಸ್ ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ. ಮೇ ಬಿ ನಾನು ಅವ್ರನ್ನ ನೋಡಿದ್ರೆ ಹತ್ಬಿಡ್ತೀನಿ ಅನ್ಸುತ್ತೆ ಅಣ್ಣ. ಹಂಗೆ ಪರ್ಸ್ನಲಿ ಇಫ್ ಐ ಮೀಟ್ ಹರ್, ಬಿಕಾಸ್ more than anything Anna, it's an emotion for me. She's an emotion for me. I'll tell you Anna, emotion ಅಂದಿದ್ದೂನು ನನಗೆ ಒಂದೊಂದು ಸತಿ ತುಂಬ ಎಮೋಷ್ನಲಿ ನಾನು ತುಂಬ ಡೀಪಾಗಿ ಏನಾದರೂ ಹೋಯಿತು ಅಂದರೆ ಐ ಸಿ ಜಗ್ಗೇಶ್ ಸರ್ ಮೂವೀಸ್ ಆ್ಯಕ್ಚುಲಿ. ದಿಸ್ ಇಸ್ ಟ್ರೂ. ಯಾಕೆ? ತುಂಬ ಬೇಜಾರಲ್ಲಿರ್ತೀನಿ ಅಂದ್ಕೊಳ್ಳಿ ಅಣ್ಣ, ಏನೋ ಒಂದು ಯಾರ ಹತ್ರನೋ ಏನೋ ಒಂದು ಜಗಳ ಮಾಡಿರ್ತೀನಿ, ಅಥವಾ ಫೋನಲ್ಲಿ ಏನೋ ಒಂದು ಕಿರಿ ಕತ್ವಿ, ಯಾರಿಗೋ ತಮ್ಮನ ಜೊತೆ ಜಗಳ, ಇನ್ನೇನೋ ಒಂದು ಸಮಥಿಂಗ್ ವುಡ್ ಹ್ಯಾವ್ ಹ್ಯಾಪನ್. ಐ ವಾಚ್ ಜಗ್ಗೇಶ್ ಸರ್ ಮೂವೀಸ್. ಅಂದರೆ ಖುಷಿ ಆಗೋಕೆ ಅಂದ್ರೆ ಖುಷಿ ಆಗ್ಬಿಡ್ತೀನಿ ನಾನು. ಅವರು ಆ ತಿಕ್ಕಲ್ಲೋ ಮಕ್ಕಳು ತಿಕ್ಕಲ್ಲೋ ಅಂತಾರೆ. ಐ ಟೆಲ್ ಯು ಅನ್ನೋ, ನಿಜವಾಗ್ಲೂ ನಂಗೆ ಬೇಜಾರಾದರೆ ಆ ಸೀನ್ ಹಾಕೊಂಡು ಎಷ್ಟು ನಗ್ತೀನಿ ಗೊತ್ತಾ. ನಾನು ಜಗ್ಗೇಶ್ ಸರ್ ಫ್ಯಾನ್ ಅನ್ನೋದಕ್ಕಿಂತ ಐ ಪ್ರೇಸ್ ಹಿಮ್. ಯಾಕಂದರೆ ನಾನು ಲೋ ಫೀಲಿಂಗಲ್ಲಿದ್ದಾಗ ಅವರು ನನಗೆ ಡೈರೆಕ್ಟಾಗಿ ಬಂದು ನನಗೆ ನಗಿಸ್ತಾ ಇಲ್ಲ. ಥ್ರೂ ಸಮಥಿಂಗ್ ಹಿ ಈಸ್ ಡೂಯಿಂಗ್, ಬಟ್ ಹೀ ಈಸ್ ದ ಒನ್ ಹೂ ಇಸ್ ಮೇಕಿಂಗ್ ಮೀ ಹ್ಯಾಪಿ. ಕರೆಕ್ಟ್. ಸೊ ಹಾಗಾಗಿ ಜಗ್ಗೇಶ್ ಅವರು ಮೂವಿ ನೋಡ್ತೀರಿ? ಖಂಡಿತ ನೋಡ್ತೀನಿ. ಮೇ ಬಿ ಅವ್ರು ನೋಡ್ಬಿಟ್ರೆ ಡೆಫಿನೆಟ್ಲಿ ಎಗೇನ್ ನಾನು ಹತ್ಬಿಡ್ತೀನಿ ಅನಿಸುತ್ತೆ. ನನಗೆ ಈ ಮಾಲಾಶ್ರೀ ಮ್ಯಾಮ್ ಆಮೇಲೆ ಜಗ್ಗೇಶ್ ಸರ್ ಅಂದರೆ ಅಷ್ಟು ಏನೋ ಐ ಪ್ರೇಸ್ ದೆಮ್ ಸೋ ಮಚ್. ಲೆಟ್ಸ್ ಗೋ ಬ್ಯಾಕ್. ಎಸ್, ಅದೊಂದು ಮೂವಿ ಆಯಿತು, 3-4 ಪಾತ್ರ ಮಾಡಿದ್ರಿ. ಅದಾದ್ಮೇಲೆ ಹೆಂಗೆ ಓಪನ್ ಆಯಿತು ಇಂಡಸ್ಟ್ರಿ ನಿಮಗೆ? ಅದಾದ್ಮೇಲೆ ಹೀಗೆ ಆಫರ್ಸ್ ಬರ್ತಾ ಹೋಯ್ತು. ನಾಗಭರಣ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಶೋಭರಾಜ್ ಸರ್ ಹೀರೋ ಆ್ಯಕ್ಚುಲಿ. ನಾನು 10th ಟು ಬಿ ಫ್ರ್ಯಾಂಕ್, ಇಫ್ ಐ ಆಮ್ ನಾಟ್ ರಾಂಗ್. 10th ಪಬ್ಲಿಕ್ ಎಕ್ಸಾಮ್ ಅಲ್ಲ, 10th. ನಾನು ಇನ್ನೂ ನೆನೆಸ್ಕೋಬೇಕು, ನಮ್ಮ ಪ್ರೆಸ್ ಫೋಟೋಗ್ರಾಫರ್ ಮೋಕ್ಷೇಂದ್ರ ಅಂತ ಇದ್ದಾರೆ. ಹೌದು, ಈಗಲೂ ಇದ್ದಾರೆ. ಎಸ್, ಡೆಫಿನೆಟ್ಲಿ. ನನಗೆ ಇವತ್ತು ವಿದ್ಯಾ ಅಂತ ಏನು ನೀವು ಗುರುತಿಸ್ತಾ ಇದ್ದೀರಾ ಅಥವಾ ಜನ ಗುರುತಿಸ್ತಾ ಇದ್ದಾರೆ, ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಅವರಿಗೆ ಮುಂಚೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ದಟ್ ಇಸ್ ನನ್ ಅದರ್ ದೆನ್ ರಾಧಾ ರಾಮಚಂದ್ರ ಆಂಟಿ. ಬಿಕಾಸ್ ಅಪ್ಪ ಇರೋವಾಗಲೇ, ಅಪ್ಪ ಇಂಡಸ್ಟ್ರಿಯಲ್ಲಿ ಇದ್ರೂ ನಿಜ, ಬಟ್ ಅಪ್ಪಂಗೆ ಅವ್ರ ಮೈಂಡ್ಸೆಟ್ ನಾನು ಹೋಗಿ ಕೇಳಬಾರ್ದು ಎಲ್ಲರಿಗೂ, ನನ್ನ ಮಗಳು ಟ್ಯಾಲೆಂಟ್ ನೋಡಿ ಕೊಡಲಿ, ಆ ಥರ ಒಂದಿತ್ತು ಅವರಿಗೆ. ಸೊ ರಾಧಾ ರಾಮಚಂದ್ರ ಆಂಟಿನ ಥ್ರೂ ಸಮ್ ಸೀರಿಯಲ್, ಯಾವುದೋ ಒಂದು ಸೀರಿಯಲ್ ಆಡಿಷನ್ ಹೋದಾಗ ಮೀಟ್ ಮಾಡಿದ್ದು. ಆ್ಯಂಡ್ ಆಂಟಿ ವಾಸ್ ವೆರಿ ಹ್ಯಾಪಿ ಅಬೌಟ್ ಮೀ.
ಐ ಆಮ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್ ವಿತ್ ಹರ್ ಟು ಬಿ ಫ್ರ್ಯಾಂಕ್. ಮನೇಲಿ ಜಾಸ್ತಿ ಕನ್ನಡ ಮಾತಾಡ್ತೀರಾ ಇಂಗ್ಲೀಷ್ ಮಾತಾಡ್ತೀರಾ? ಕನ್ನಡ. ಫ್ಲೋಲ್ ಜಾಸ್ತಿ ಇಂಗ್ಲೀಷ್ ಬರ್ತಿದೆ ಅದಕ್ಕೆ ಕೇಳಿ. ಹೌದಣ್ಣ, ಅಯ್ಯೋ ತುಂಬಾ. ಬಟ್ ಓದಿದ್ದೆಲ್ಲ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಂ. ಹಂಗೆ ಅಂದ್ರೆ ನನ್ನ ಕ್ಲಾಸಲ್ಲಿ ನಾನೇ ಆಕ್ಚುಲಿ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು. ಓ ಹಂಗೆ. ಅಂದ್ರೆ ಚೆನ್ನಾಗಿ ಬರೀತಾ ಇದ್ದಿದ್ದು. ಇನ್ ಬಿಟ್ವೀನ್ ಸ್ವಲ್ಪ ಗ್ಯಾಪ್ ಆಯ್ತು ಅಲ್ಲ, ಸೊ ಗ್ಯಾಪ್ ಆದಾಗ ನಾನು ಕನ್ನಡ ಕರೆಕ್ಟಾಗಿ ಕಲ್ತಿದ್ದು ಸುಕನ್ಯಾ ಸೀರಿಯಲ್ ಅಲ್ಲೇ. ತಿಮ್ಮೇಗೌಡ ಅಂಕಲ್ ಅಂತ ಬಹುಶಃ ನಿಮ್ಗೆ ಹೆಸರು ಬಂದಿದ್ದು ಅಲ್ಲೇ ಅನ್ಸುತ್ತೆ. ಆಕ್ಚುಲಿ ಹೌದು, ನನ್ನ ಜನ ಅಲ್ಲಿ ಸೌಂದರ್ಯ ಅಂತ ನೇಮ್ ಚೇಂಜ್ ಮಾಡಿಬಿಟ್ಟಿದ್ರು ಅಷ್ಟರಲ್ಲಿ ಆಲ್ರೆಡಿ. ಸಾಯಿ ಪ್ರಕಾಶ್, ಓಂ ಸಾಯಿ ಪ್ರಕಾಶ್ ಅಂಕಲ್. ಯಾವ ಸಿನಿಮಾಗೆ? ಹೆತ್ತವರ ಕನಸು ಮೂವಿಗೆ. ಓಕೆ. ಸೊ ಅಷ್ಟರಲ್ಲಿ ಆಲ್ರೆಡಿ ಸೌಂದರ್ಯ ಅವ್ರದ್ದು ಇನ್ಸಿಡೆಂಟ್ ಅಲ್ಲೆಲ್ಲ ಹೇಗಿತ್ತು ಅಂದ್ರೆ ಮೈನ್ ರೋಲ್ ಇತ್ತಾ? ಲೀಡೆ, ಸೆಕೆಂಡ್ ಲೀಡೆ ಮಾಡಿದ್ದು ಅದರಲ್ಲಿ. ಅದು ಆಕ್ಚುಲಿ ತೆಲುಗು ಸಿನಿಮಾ ರೀಮೇಕ್, ಅಮ್ಮಾಯಿ ಕಾಪುರಂ ಅಂದ್ಬಿಟ್ಟು ತೆಲುಗು ಅಲ್ಲಿ. ಸೊ ಸಾಯಿ ಪ್ರಕಾಶ್ ಅಂಕಲಿಗೆ ಒಂದು ಡಿಫ್ರೆಂಟ್, ಅವ್ರಿಗೇನೋ ಒಂದು ಹುಡುಕ್ತಾ ಇದ್ರಂತೆ ಆ ಕ್ಯಾರೆಕ್ಟ್ರಿಗೆ. ಸೊ ಅಷ್ಟರಲ್ಲಿ ನಮ್ಮ ಆರ್ಟಿಸ್ಟ್ ಕೋಆರ್ಡಿನೇಟರ್ ಅನಂತು ಅಂಕಲ್ ಇದ್ದಾರೆ. ಅಂಕಲ್ ನನಗೆ ಫೋನ್ ಮಾಡಿದ್ರು, ಹಿಂಗೆ ಒಂದು 10 days ಅಷ್ಟೇ ಕೆಲಸ ಇರೋದು, ಮಾಡ್ತೀಯಾ? ಸೆಕೆಂಡ್ ಹೀರೋಯಿನ್ ಅಂತೆ, ಫಸ್ಟ್ ಹೀರೋಯಿನ್ ರಾಧಿಕಾ, ನೀನು ಇಲ್ಲಿ ನಕ್ರ ಮಾಡಬಾರ್ದು, ಮಾಡಬೇಕು ಅಂದರು. ಅಂಕಲ್ ಮಾಡ್ತೀನಿ, ಸರಿ ಇಮಿಡಿಯೇಟ್ ರೆಡಿ ಆಗು, ಬರ್ತೀನಿ ಅಂದರು. ಅಂಕಲು ಬಂದರು ಮನೆ ಹತ್ರ. ಅಲ್ಲಿಂದ ನಾವು ಇಲ್ಲಿ ವಿಜಯನಗರ ಚಂದ್ರಿಕಾ ಹೌಸ್ಗೆ ಹೋದ್ವಿ. ಐ ವಾಸ್ ಸೋ ಹ್ಯಾಪಿ ಟು ಸಿ ಸಾಯಿ ಪ್ರಕಾಶ್. ನನಗೆ ಅವ್ರನ್ನ ನೋಡ್ತಾ ಇದ್ದಂಗೆ ನನಗೆ ಎಷ್ಟು ಸ್ಪಿರಿಚುಯಾಲಿಟಿ ಬಂತು. ಬಿಕಾಸ್ ನಾನು ಆಲ್ರೆಡಿ ಬಾಬಾ ಭಕ್ತೆ, ನಾನು ಅವ್ರನ್ನ ನೋಡ್ತಿದ್ದಂಗೆ ಸಾಯಿಬಾಬಾ ನೋಡ್ದಂಗೆ ಆಗೋಯ್ತು ನನಗೆ. ಬಟ್ ಅಲ್ಲಿ ಆಲ್ರೆಡಿ ರೇಖಾದಾಸಮ್ಮ ಇದ್ದರು, ಪ್ರಮೀಳಾ ಜೋಶಿ ಆಂಟಿ ಇದ್ದರು, ಸುಂದರರಾಜ್ ಅಂಕಲ್ ಇದ್ದರು. ಬಿಕಾಸ್ ನಾನು ಪ್ರಮೀಳಾ ಜೋಶಿ ಆಂಟಿ ಜೊತೆಲಿ ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ ಆಲ್ರೆಡಿ. ನಾನು ಅವ್ರ ಮಗಳ ಪಾತ್ರ ಮಾಡಿದ್ದೆ ಅದರಲ್ಲಿ. ಸೊ ಅದರಿಂದ ಅವರು ಏನೇ ವಿದ್ಯಾ ಹೇಗಿದೆಯಾ, ಸೊ ಅದು ಒಂದು ಬಾಂಡ್ ಚೆನ್ನಾಗಿತ್ತು. ಅಲ್ಲಿ ಸಾಯಿ ಪ್ರಕಾಶ್ ಅಂಕಲ್ ನೋಡಿದ್ರು, ಓಕೆ ಇವಳು ಎಲ್ಲರಿಗೂ ಪರಿಚಯ ಇರುವಂಥ ಹುಡುಗಿ. ಆಮೇಲೆ ನೋಡಿದ್ರು ನನ್ನ, ಒಂದು 10 ನಿಮಿಷ ಕೂತ್ಕೊ ಅಂದರು. ದೂರದಲ್ಲಿ ಕೂತ್ಕೊಂಡು ನನ್ನನ್ನು ಅಬ್ಸರ್ವ್ ಮಾಡ್ತಾಯಿದ್ರು ಅವರು. ಮಾಡಿಬಿಟ್ಟು ನನ್ನ ಕರೆದ್ರು, ಈ ಥರ ತುಂಬ ಚೆನ್ನಾಗಿದೆ, ಒಂದು ಸಾಂಗ್ ಕೂಡ ಬರುತ್ತೆ, ಮಾಡ್ತೀಯಾ? 8 days ಬರ್ಬೋದು, 7 to 8 days ಅಷ್ಟೇ. ತುಂಬ ಚೆನ್ನಾಗಿದೆ ಪಾತ್ರ. ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಂದೆ ಪ್ಲೇ ಆಗ್ತಾನೆ ಇರುತ್ತೆ ಅದು. ಮಾಡ್ತೀನಿ, 2 days ಇದ್ದರೂ ನಾನು ಮಾಡ್ತೀನಿ ನಿಮ್ಮ ಸಿನಿಮಾಲಿ ಅಂದೆ. ವೆರಿ ನೈಸ್. ನಾನು ಅವತ್ತು ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತೊಗೊಂಡಿದ್ದು. ಮತ್ತು ಪುನಃ ಅಲ್ಲಿಂದ ನನಗೊಂದು ಟೇಕ್ ಆಫ್ ಸಿಕ್ತು ನನಗೆ. ಅಲ್ಲಿಂದ ಮತ್ತೆ ಪುನಃ ಸುಕನ್ಯಾ ಸೀರಿಯಲ್ ಬಂತು, ನನಗೆ ಮುಂಗಾರು ಮಳೆ ಬಂತು. ಬಿಗ್ ಸ್ಕ್ರೀನ್ ಇದ್ದ ಸ್ಮಾಲ್ ಸ್ಕ್ರೀನ್ ಬಂದ್ರಿ. ನನಗೆ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ವೇರಿ ಏನು ಗೊತ್ತು ನನಗೆ ಅನಿಸ್ಲಿಲ್ಲ. ಫಾರ್ ಮೀ ವಾಸ್ ಮೇನ್ ಇಸ್ ಆ್ಯಕ್ಟಿಂಗ್. ಒಂದು ಆಪರ್ಚುನಿಟಿ ಅಷ್ಟೇ. ನನ್ನ ಜನಕ್ಕೆ ಗುರ್ತಿಸ್ಕೋಬೇಕು, ಅದಿತ್ತು ತಲೆಯಲ್ಲಿ. ದುಡ್ಡು ಸೆಕೆಂಡ್ರಿ. ಸಿ ವೆನ್ ಯು ಮೇಕ್ ನೇಮ್ ಆ್ಯಂಡ್ ಫೇಮ್, ಹಣ ಅದ್ರ ಪಡೆದು ಬರುತ್ತೆ, ಆಟೋಮೆಟಿಕಲಿ ಇಟ್ ವಿಲ್ ಫಾಲೋ ಯು. ಸೊ ಒಳ್ಳೆ ಅವಕಾಶ ಬಿಡಬಾರ್ದು ಅಷ್ಟೇ. ಸೊ ಯಾಕಂದ್ರೆ ಒನ್ಸ್ ಆಲ್ರೆಡಿ ಒಂದು ಒಳ್ಳೆ ಆಪರ್ಚುನಿಟಿ ಬಿಟ್ಬಿಟ್ಟಿದ್ದೆ ನಾನು. ಯಾವುದು? ಐ ಡೋಂಟ್ ವಾಂಟ್ ಟು ಸೇ ದಟ್, ಬಟ್ ಹೇಳ್ತೀನಿ. ಸೊ ಅನಂತು ಅಂಕಲ್ ಹೇಳಿದ್ದು, ಸಿನಿಮಾ, ಇಟ್ ವಾಸ್ ಅ ವೆರಿ ಬಿಗ್ ಸಿನಿಮಾ ಆಕ್ಚುಲಿ. ಸೊ ಅನಂತು ಅಂಕಲ್ ರೆಫರ್ ಮಾಡಿದ್ದು ಅದು. ಅಂದ್ರೆ ಆ ಸಿನಿಮಾಗೆ ಹೀರೋಯಿನ್ ಆಗ್ಬೇಕಾಗಿತ್ತಾ? ಇಲ್ಲ, ಅದು ಆಕ್ಚುಲಿ ತಂಗಿ ಕ್ಯಾರೆಕ್ಟರ್. ಇಟ್ ವಾಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಆಕ್ಚುಲಿ. ಅಲ್ಲಿಂದ ನನಗೆ ಇನ್ನೊಂದು ದೊಡ್ಡ ಸಿನಿಮಾಗೂ ಕನೆಕ್ಷನ್. ದೊಡ್ಡ ಹೀರೋ, ದೊಡ್ಡ ಸಿನಿಮಾ. ಎಸ್. ಬಟ್ ಆ ಸಿನಿಮಾ ರಿಲೀಸ್ ಆಯ್ತು, ಆ ಸಿನಿಮಾಗೆ ಆ ತಂಗಿ ಪಾತ್ರ ಮಾಡೋರು ಫೇಮಸ್ ಆದ್ರ? ಆದ್ರೂ ಏನೇನೋ ಅವ್ರದ್ದು ಏನೇನೋ ಆಗಿತ್ತು. ನೀವು ನನ್ನ ಹತ್ರನೇ ಬಾಯಿ ಬಿಡ್ಸ್ಕೊಳಕ್ ನೋಡ್ತಾ ಇದ್ದೀರಾ. ಓಕೆ, ಲೆಟ್ಸ್ ಓಕೆ, ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡೋಣ. ಇಲ್ಲ, ಹಾಗೆಲ್ಲ ಏನಿಲ್ಲ. ಇಟ್ ವಾಸ್ ಮೌರ್ಯ ಮೂವಿಗೆ ಆಕ್ಚುಲಿ, ಅಪ್ಪು ಸರ್ ಅವ್ರ ಮೂವಿಗೆ. ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ, ಅಪ್ಪು ಸರ್ ಮೂವಿ ಅಂದ್ರೆ ತಂಗಿ ಕ್ಯಾರೆಕ್ಟರ್ ಅಂದಾಗ ನಂಗೆ ಸ್ವಲ್ಪ ನೋವು ಜಾಸ್ತಿ ಆಗೋಯ್ತು ನನಗೆ. ಆಕ್ಚುಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಗರ್ಲ್ ಆಫ್ ಅಪ್ಪು ಸರ್. ಇವತ್ತು ನೀವು ನನ್ನ ಫೋನು ನೋಡ್ಬೋದು ನೀವು, ಅಥವಾ ನನ್ನ ಇನ್ಸ್ಟಾಗ್ರಾಮ್, FB, ಎನಿಥಿಂಗ್ ಯು ಕ್ಯಾನ್ ಚೆಕ್. ಪ್ರಿನ್ಸ್ ಚಾರ್ಮಿಂಗ್ ಪುನೀತ್ ರಾಜ್ಕುಮಾರ್ ಅಂತಾನೆ ಇರೋದು ಅಲ್ಲಿ. ಹಿ ಈಸ್ ಮೈ ಪ್ರಿನ್ಸ್ ಚಾರ್ಮಿಂಗ್ ಆಲ್ವೇಸ್. ಲೀಡ್ ಹೋಗ್ಬೇಕಾಗಿತ್ತು ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತ? ಅದು ಲೀಡ್ ಅನ್ನೋದು ಸೆಕೆಂಡ್ರಿ. ಅಟ್ಲೀಸ್ಟ್ ಒಂದು ಸಾಂಗ್ ಬಂದಿದ್ರೆ ಆದ್ರೂ ಮಾಡ್ಬೋದಿತ್ತು. ತಂಗಿ ಪಾತ್ರ ಅಂತ ನಾನು ತಂಗಿನ, ಅಯ್ಯೋ ಇಲ್ಲಪ್ಪ, ಆ ಥರ ಬಂದ್ಬಿಡ್ತು. ಅನಂತು ಅಂಕಲ್ ಇವತ್ತಿಗೂ ಬೈತಾರೆ, ಇವಳು ಇದ್ದಾಳಲ್ಲ, ಇವಳು ಹುಚ್ಚಿ, ಇವಳು ಅಂತ ಒಳ್ಳೆ ದೊಡ್ಡ ಸಿನಿಮಾ ಇದು ಮಾಡಿದ್ಲಲ್ಲ. ಹೌದಲ್ವಾ? ಅಪ್ಪು ಸರ್ ಆಕ್ಟ್ ಮಾಡ್ತಿದ್ದಾರೆ, ಅಪ್ಪು ಸರ್ ನನಗೆ ಟೀಮಿಂದ ಕಾಲ್ ಬಂದಿರಲಿಲ್ಲ. ಅನಂತು ಅಂಕಲ್ ಅಪ್ರೋಚ್ ಮಾಡಿದ್ರು. ಸೊ ನಾನು ಅಂಕಲ್ ಪ್ಲೀಸ್ ಅಂಕಲ್ ಬೇಡ ಅಂಕಲ್ ಈ ಥರ ಒಂದು
ಇವತ್ತಿಗೂ ಅಂಕಲ್ ಹೋದರೆ ಅದೇ ಬೈದೆ. ಈಗ ನೀವು ಸುಮ್ಮನೆ ಫೋನ್ ಮಾಡಿ ನನ್ನ ಬಗ್ಗೆ ಅವಳು ಹುಚ್ಚಿ ಅವಳು ಅಂತ ಒಳ್ಳೆ ಕ್ಯಾರೆಕ್ಟರ್ ಬಿಟ್ಲು ಅವಳು ಅಂತ ಹೇಳ್ತಾರೆ. ಸೊ ಆ ಥರ ಹೇಳ್ತಾರೆ. ಅಲ್ಲ ಯಾರಿಗಾದ್ರೂ ಅನ್ಸ್ಬಿಡುತ್ತೆ ಹಂಗೆ ಕೇಳಿದ್ರು. ಓಕೆ ದಟ್ಸ್ ಟೈಮ್ ಅಷ್ಟೇ. ಓಕೆ ಅದಾದ್ಮೇಲೆ ಸುಕನ್ಯಾಗೆ ಬಂದ್ರಿ. ಹಾಂ, ಅಲ್ಲಿಂದ ಸುಕನ್ಯಾ ಬಂತು. ಯಾವ ಇಯರ್ ಸುಕನ್ಯಾ ಇದಾಗಿದ್ದು? ಸುಕನ್ಯಾ ಇಫ್ ಐ ಆಮ್ ನಾಟ್ ರಾಂಗ್ 2008 ಓಕೆ. 7 and 8. ಅದು ಒಳ್ಳೆ ಬ್ರೇಕ್ ಥ್ರೂ ಅನ್ಸುತ್ತೆ ಅಲ್ಲ? ಆ್ಯಕ್ಚುಲಿ ಅಣ್ಣ ಹೇಳ್ತೀನಿ ಕೇಳಿ, ಸುಕನ್ಯಾ ಒಪ್ಕೊಳ್ಳೋಕ್ಕೆ ನಾನು ತುಂಬ ಹಿಂದೆ ಮುಂದೆ ನೋಡಿದೆ. ನನಗೇನಂದರೆ ಸಿನಿಮಾಲೇ ಏನೋ ಮಾಡ್ಬೇಕು ನಾನು. ಅಲ್ಲಿವರೆಗೂ ಸೀರಿಯಲ್ ಬಗ್ಗೆ ನನಗೆ ಇದಿರಲಿಲ್ಲ. ನಾನು ಏನಕ್ಕೆ ಹೇಳಿದೆ, ನನಗೆ ರಾಧಾರಾಮಚಂದ್ರ ಆಂಟಿ, ಮೋಕ್ಷೇಂದ್ರ ಅಂಕಲ್ ಅಂತ ಹೇಳಿಬಿಟ್ಟು ದೇವರ್ ಲೈಕ್ 2 pillars ಟು ಮೀ. ರಾಧಾರಾಮಚಂದ್ರ ಆಂಟಿಗೆ ಫೋನ್ ಮಾಡಿದೆ, ಆಂಟಿ ಹಿಂಗೆ ಬಂದಿದೆ, ಏನು ಮಾಡಲಿ? ಅಯ್ಯೋ ಮಾಡು, ದೊಡ್ಡ ಪ್ರೊಡಕ್ಷನ್ ಅದು, ರವಿಕಿರಣ್ ಪ್ರೊಡಕ್ಷನ್ನು ಮಾಡು ಅಂದರು. ಓ ಹೌದಾ. ಮೋಕ್ಷೇಂದ್ರ ಅಂಕಲ್ಗೆ ಮಾಡಿದೆ, ಗುರು ಮಾಡು ಗುರು, ನೀನು ಬಿಡಬೇಡ ಅಂಕಲ್, ಹಿಂಗೆ ಅಂಕಲ್. ನಾನು ಇವತ್ತಿಗೂ ಅವ್ರನ್ನ ಅಂಕಲ್ ಅಂತಾನೆ, ಬಿಕಾಸ್ ಅವ್ರನ್ನ ಚಿಕ್ಕ ಹುಡುಗಿಯಿಂದ ನೋಡಿದ್ದಾರೆ. ಅಪ್ಪ ಇರೋ ಟೈಮಿಂದ ಗೊತ್ತಲ್ಲ. ಸೊ ಲೈಕ್ ಅದು ಒಂಥರ ಫ್ಯಾಮಿಲಿ ಬಾಂಡಿಂಗ್ ಮೋಕ್ಷೇಂದ್ರ ಅಂಕಲ್ ಜೊತೆಲಿ. ಆಮೇಲೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅಂಕಲ್ಲು ಅಷ್ಟೇ, ನಮ್ಮ PR. ಸೊ ಇವ್ರ ಜೊತೆ ಎಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಅಂಕಲ್ಲು ಆ ಥರ ಎಲ್ಲ ಕರೆದೆ ನನಗೆ ಇದು. ಸೊ ಇಷ್ಟೆಲ್ಲ ಹೇಳ್ತಿದ್ದಾರೆ. ಸುಮ್ಮನೆ ಮನೆ ಬಾಗಿಲಿಗೆ ದುಡ್ಡು ಬರೋದು ಯಾಕೆ ಬೇಡ ಅನ್ನಲಿ? ಲಕ್ಷ್ಮಿ ತಾನಾಗಿ ತಾನೇ ಹೊಲ್ಕೊಂಬಂದಿದೆ, ನಾನು ಯಾಕೆ ಬೇಡ ಅನ್ನಲಿ? ಸುಮ್ಮನೆ ಮನೇಲಿ ಕೂತಿರೋ ಬದಲು ಕೆಲಸ ಮಾಡೋಣ. ಅವತ್ತು ನಾನು ಒಪ್ಕೊಳ್ದೇ ಇದ್ದಿದ್ರೆ ಇಲ್ಲಿ ನಾನು ಇವತ್ತಿರ್ತಾ ಇರಲಿಲ್ಲ. ಒಪ್ಕೊಂಡೆ, ಹೋದೆ ಫಸ್ಟ್ ಡೇ ಶೂಟ್ಗೆ. ನಾನು ಫಸ್ಟ್ ಡೇ ಶೂಟ್ಗೆ ಜೀನ್ಸ್ ಹಾಕ್ಕೊಂಡು ಟಾಪ್ ಹಾಕೊಂಡು ನನ್ನದೇ ಓನ್ ಮೇಕಪ್ ಮಾಡ್ಕೋತಾ ಇದ್ದೆ. ನನ್ನ ಅಜ್ಜಿ ಬರೋರು ನನ್ನ ಜೊತೆ, ಅಥವಾ ಅಮ್ಮ. ನನಗೊಂದು ಅಸಿಸ್ಟೆಂಟ್ ಹುಡುಗ ಇದ್ದ, ಜಗ್ಗ ಅಂತ, ಅವ್ನು ಕೆಲಸ ಮಾಡ್ತಿದ್ದ ನನ್ನ ಜೊತೆಲಿ. ಸೊ ಹೋದೆ, ಮುಗಿಸ್ದೆ. ಆವಾಗ ನನಗೆ ರವಿಕಿರಣ್ ಸರು ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ನಿಜವಾಗ್ಲೂ ನನ್ನ ಒಂದು ಲೈಫ್ಗೆ ಬ್ರೇಕ್ ಕೊಟ್ಟು ರವಿಕಿರಣ್ ಸರ್. ಈ ಪಾತ್ರಕ್ಕೆ 4-5 ಜನ ಸೆಲೆಕ್ಟ್ ಆಗಿದ್ದಂತೆ. ಏನು ಪಾತ್ರದ ಹೆಸರು? ಮಧುಮತಿ. ಆವಾಗ ಆ ಲೆವೆಲ್ಗೆ ಒಂದು ಧೂಳಿತ್ತು ಅದು, ಮಧುಮತಿ ಅಂದ್ಬಿಟ್ಟು.